ಕರವೇ ತಾಲೂಕು ಹಾಗೂ ಗ್ರಾಮ ಘಟಕದ ಪದಾಧಿಕಾರಿಗಳ ನೇಮಕ ಕಂಪ್ಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ತಾಲೂಕು ಹಾಗೂ ಗ್ರಾಮ ಘಟಕದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಕಂಪ್ಲಿ ತಾಲೂಕು ಅಧ್ಯಕ್ಷ ಬಳಿ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಜರುಗಿದೆ. ಈ ಸಂದರ್ಭದಲ್ಲಿ ವಿವಿಧ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಕಂಪ್ಲಿ ತಾಲೂಕಿನ ಗ್ರಾಮಗಳಲ್ಲಿ ನಾಡು ನುಡಿ ಜಲ ರಕ್ಷಣೆಯ ಉದ್ದೇಶದೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ಕಂಕಣ ಕಟ್ಟಿದ್ದು ಸಂಘಟನೆಯ ಆಶಯಗಳನ್ನು ಜನಸಾಮಾನ್ಯರ ನಡುವೆ ತಲುಪಿಸಲು ಬದ್ಧರಾಗಿದ್ದಾರೆ. ಮುಂದಿನ ದಿನದಲ್ಲಿ ಸಂಘಟನೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸುವಲ್ಲಿ ನೂತನ ಪದಾಧಿಕಾರಿಗಳು ಪ್ರಮುಖ ಪಾತ್ರ ವಹಿಸಲಿದ್ದು, ಅವರ ನೇಮಕದಿಂದ ಕಂಪ್ಲಿ ತಾಲೂಕು ಹಾಗೂ ತಾಲೂಕಿನ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಚಟುವಟಿಕೆಗಳು ಇನ್ನಷ್ಟು ಚುರುಕುಗೊಳ್ಳಲಿದೆ ಎಂದು ಕಂಪ್ಲಿ ತಾಲೂಕು ಅಧ್ಯಕ್ಷ ಬಳಿ ಮಲ್ಲಿಕಾರ್ಜುನ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಾರಾಯಣಗೌಡರ ರಾಜ್ಯಾಧ್ಯಕ್ಷರ ಮೇರೆಗೆ ಹಾಗೆ ಜಿಲ್ಲಾ ಉಪಾಧ್ಯಕ್ಷರಾದ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಚಾನಲ್ ಶೇಖರ್ ಅಣ್ಣ ಅವರ ಆದೇಶ ಮೇರೆಗೆ, ಜಿಲ್ಲಾಧ್ಯಕ್ಷರಾದ ಅಂಗಡಿ ಶಂಕರಪ್ಪರ ಅವರ ಆದೇಶ ಮೇರೆಗೆ ಹಾಗೆ ನೂತನವಾಗಿ ಕಂಪ್ಲಿ ತಾಲೂಕು ಘಟಕ ವತಿಯಿಂದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ. ಹಾಗೆ 5 ಗ್ರಾಮ ಘಟಕಗಳನ್ನು ನೂತನವಾಗಿ ಆಯ್ಕೆ ಮಾಡಿದ್ದೇವೆ. ಅವರು ಮುಂದಿನ ದಿನಗಳಲ್ಲಿ ಕನ್ನಡ ಬಗ್ಗೆ, ನಾಡು ನುಡಿ ಜಲ ಪ್ರತಿಯೊಂದು ಭಾಷೆ ಈ ಪೇರಿಗೆ ಅವರು ಒತ್ತು ಕೊಟ್ಟು ಈ ಸಂಘಟನೆಯಲ್ಲಿ ಅತಿ ಹೆಚ್ಚು ಸಂಘಟನೆ ಮಾಡ್ತಾರಂತ ಹೇಳ್ತಾ ಈಗ ಈ ಸಂದರ್ಭದಲ್ಲಿ ನಾನು 2 ಮಾತು ಹೇಳ್ತಿದ್ದೀನಿ. ನೂತನವಾಗಿ ಇವತ್ತು ಕಂಪ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದು ಎಲ್ಲರಿಗೆ ಮೊದಲನೇದಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಕಂಪ್ಲಿಯಲ್ಲಿ ಇನ್ನು ಮುಂದೆ ಹೆಚ್ಚಿನ ಮಟ್ಟದಲ್ಲಿ ಈಗಾಗಲೇ ಇದು ಕರ್ನಾಟಕದಲ್ಲಿ ಇದ್ರೂ ಹೆಚ್ಚಿನ ಇಲ್ಲಿ ಕೆಲವೊಂದು ಬದಲಾವಣೆಗಳು ಬರಬೇಕಾಗಿದೆ. ಇನ್ನು ಏನೇನು ಬದಲಾವಣೆಗಳು ಬರಬೇಕು ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಹೋರಾಟದ ಮುಖಾಂತರ ಜಾಗೃತಗೊಳಿಸಿ ಅವರಿಗೆ ಮನವಿ ಸಲ್ಲಿಸೋದ್ರ ಮುಖಾಂತರ ಎಲ್ಲರನ್ನ ಪ್ರೀತಿ ಸ್ನೇಹ ವಿಶ್ವಾಸಕ್ಕೆ ತೆಗೆದುಕೊಂಡು ಹೆಚ್ಚಿನ ಕನ್ನಡ ನಾಮಫಲಕಗಳಾಗಿರ್ಬೋದು, ಇಲ್ಲಿ ಕನ್ನಡ ಉಳಿವಿಗಾಗಿ ಏನೇನು ಹೋರಾಟಗಳನ್ನ ಕೈಗೊಳ್ಬೋದು, ನಾರಾಯಣಗೌಡರು ಏನೇನು ಆದೇಶ ಮಾಡ್ತಾರೆ ಹಾಗೂ ಜಿಲ್ಲಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರು, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕನ್ನಡಾಭಿಮಾನಿಗಳು ಯಾವ ರೀತಿ ಕನ್ನಡ ಉಳಿವಿಗಾಗಿ ಏನೇನು ಸಲಹೆಗಳು ಕೊಡ್ತಾರೆ ಅವನ್ನೆಲ್ಲ ಸ್ವೀಕರಿಸಿ ಇನ್ನು ಸಂಘಟನೆ ಹೆಚ್ಚಾಗಿ ಬೆಳೆಸ್ತಾ ಕಂಪ್ಲಿಯನ್ನು ಸಂಪೂರ್ಣ 100% ಕನ್ನಡ ಗ್ರಾಮವನ್ನಾಗಿ, ಕನ್ನಡ ನಗರವನ್ನಾಗಿ, ಕನ್ನಡ ತಾಲೂಕನ್ನಾಗಿ ಮಾಡಲು ಇಚ್ಛಿಸ್ತೇನೆ. ಹಾಗೂ ಎಲ್ಲರ ಸಹಕಾರದೊಂದಿಗೆ ಕನ್ನಡ ಗ್ರಾಮವನ್ನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣಕ್ಕೆ ನೂತನವಾಗಿ ಅಧ್ಯಕ್ಷರಾದ ಕಂಪ್ಲಿ ಮುದ್ದಾಪುರ ಬಳೆ ಮಲ್ಲಿಕಾರ್ಜುನ ಅವರಿಗೆ ಅಭಿನಂದನೆಗಳು. ಮತ್ತು ನಮ್ಮ ಕಂಪ್ಲಿ ನಗರ ಗ್ರಾಮ ಠಾಣೆಗಳು, ಆಮೇಲೆ ಕಂಪ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷರು, ಕಂಪ್ಲಿ ನಗರ ಘಟಕ ಪದಾಧಿಕಾರಿಗಳು, ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆ. ಬಳೆ ಮಲ್ಲಿಕಾರ್ಜುನ ಅವರಿಗೆ ರಾಜ್ಯ ಉಪಾಧ್ಯಕ್ಷ ಚಾನಲ್ ಶೇಖರ್ಗೆ, ಅಂಗಡಿ ಶಂಕರ ಜಿಲ್ಲಾಧ್ಯಕ್ಷರಿಗೆ